ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಇವತ್ತಿನ ದಿವಸ ನಾವು ತೋಟಗಾರಿಕಾ ಫಂಡಮೆಂಟಲ್ ವಿಷಯದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಒಂದು ಪ್ರಯತ್ನ ಪಡೋಣ. ತಮಗೆಲ್ಲ ಗೊತ್ತಿದ್ದಂಗೆ ಒಟ್ಟು ಜಿಯೋಗ್ರಾಫಿಕಲ್ ಏರಿಯಾ ಬಂದುಬಿಟ್ಟು 328 ಮಿಲಿಯನ್ ಹೆಕ್ಟರ್ಗಳ ಪ್ರದೇಶದಲ್ಲಿ ಇವತ್ತಿದೆ. ಸೊ ಭಾರತ ಒಂದು 7ನೇ ಅತಿ ದೊಡ್ಡ ರಾಷ್ಟ್ರನ ಅಂತಂದು ಹೇಳ್ಬೋದು ಈ ಜಗತ್ತಿನಲ್ಲಿ. ಮತ್ತು ಪಾಪ್ಯುಲೇಷನ್ ನೋಡಿದಾಗ 2ನೇ ಅಂದರೆ ಚೈನಾದ ನಂತರ ಅತಿ ಹೆಚ್ಚಿನ ಪಾಪ್ಯುಲೇಷನ್ ಹೊಂದಿದಂಥ ದೇಶ ಅಂತ ನಾವು ಇವತ್ತು ಹೇಳ್ಬೋದು. ಈಗ ನಾವು ಹಾರ್ಟಿಕಲ್ಚರ್ ಬಗ್ಗೆ ನಾವು ತಿಳಿದುಕೊಳ್ಳೋದಾದರೆ, ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕೆ ಅಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ನಾವು ಮೊದಲು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ನಾವು ತೋಟಗಾರಿಕೆ ಅಂತಂದರೆ ಗಾರ್ಡನ್ ಕ್ರಾಪ್ಸ್ ಅಂದರೆ ಈಗ ಕೆಲವೊಂದು ಇದು ಕೂಡ ಒಂದು ವೈಜ್ಞಾನಿಕವಾಗಿ ನಾವು ಬೆಳೆಗಳನ್ನು ಬೆಳೆಯೋದಿರ್ಬೋದು, ವೈಜ್ಞಾನಿಕವಾಗಿ ಅವುಗಳನ್ನ ಮಾರಾಟ ಮಾಡೋದಿರ್ಬೋದು. ಅದರಲ್ಲಿ ತೋಟಗಾರಿಕೆ ಬೆಳೆಗಳು ಅಂತಂದು ಬಂದಾಗ ಹಣ್ಣಿನ ಬೆಳೆಗಳಿರ್ಬೋದು, ಹೂವಿನ ಬೆಳೆಗಳಿರ್ಬೋದು, ಮತ್ತು ತರಕಾರಿ ಬೆಳೆಗಳಿರ್ಬೋದು, ಮತ್ತು ಮಸಾಲ ಪದಾರ್ಥಗಳ ಬೆಳೆಗಳಿರ್ಬೋದು, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಹಾರ್ವೆಸ್ಟ್ ಕೊಯ್ಲೋತ್ತರ ನಂತರ ತಂತ್ರಜ್ಞಾನಗಳು, ಈ ಎಲ್ಲ ಒಂದು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಂಥ ಒಂದು ವಿಭಾಗಕ್ಕೆ ನಾವು ಈಗ ಇವತ್ತಿನ ದಿವಸ ನಾವು ತೋಟಗಾರಿಕಾ ಅಂತ ಅನ್ನೋದ್ರ ಬಗ್ಗೆ ನಾವು ಹೇಳ್ತೀವಿ. ಇನ್ನು ತೋಟಗಾರಿಕೆ ಅಂತಂದ ಬಂದಾಗ ಹಲವಾರು ವಿಭಾಗಗಳನ್ನ ಹೊಂದಿದೆ. ಇದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು 5 ವಿಭಾಗಗಳು. ಒಂದು ನಾವು ಇಂಗ್ಲೀಷ್ನಲ್ಲಿ ಹೇಳೋದಾದರೆ, ಈಗ ಹಾರ್ಟಿಕಲ್ಚರ್ ಆ್ಯಕ್ಚುಲಿ ಇದು ಗ್ರೀಕ್ ಒಂದು ಮೂಲ ಪದಗಳಿಂದ ಡಿವೈಡ್ ಆಗಿದೆ. ಹಾರ್ಟಸ್ ಗಾರ್ಡನ್ ಕಲ್ಟಿವೇಷನ್, ಕಲ್ಚರ್ ಗಾರ್ಡನ್ ಕಲ್ಟಿವೇಷನ್ ಅಂದರೆ ತೋಟಗಾರಿಕಾ ಬೆಳೆಗಳನ್ನು ಒಂದು ಬೆಳೆಯೋದು ಅಂತ ಅನ್ನೋದ್ರ ಬಗ್ಗೆ ಇದು ಒಂದು ಅರ್ಥವನ್ನು ಕೊಡುತ್ತೆ. ಇದರಲ್ಲಿ ನಾವು ಹೇಳ್ಬೇಕಂತಂದರೆ ಮೂಲವಾಗಿ 5 ವಿಭಾಗಗಳನ್ನಾಗಿ ನಾವು ವಿಂಗಡಣೆ ಮಾಡ್ತೀವಿ ಹಾರ್ಟಿಕಲ್ಚರ್ನ. ಈಗ ಅದರಲ್ಲಿ ಪೊಮೊಲಾಜಿ, ಇಂಗ್ಲೀಷ್ ಅಂತ ಇಲ್ಲಿ ಬಂದಾಗ ಪೊಮೊಲಾಜಿ ಅಂದರೆ ಹಣ್ಣಿನ ವಿಭಾಗ, ಓಲರಿಕಲ್ಚರ್ ತರಕಾರಿ ವಿಭಾಗ, ಮತ್ತು ಸ್ಪೈಸ್ ಆ್ಯಂಡ್ ಪ್ಲ್ಯಾಂಟೇಷನ್, ಸ್ಪೈಸಸ್ ಅಂತಂದರೆ ನಾವು ಮಸಾಲ ಪದಾರ್ಥಗಳು, ಮತ್ತು ಪ್ಲ್ಯಾಂಟೇಷನ್ ನಡುತೋಟ ಪಟ್ಟಿ ವಿಭಾಗ, ಮತ್ತು ಅದರ ಜೊತೆಗೆ ಕೊಯ್ಲೋತ್ತರ ನಂತರ ತಂತ್ರಜ್ಞಾನದ ವಿಭಾಗ, ದಟ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಮತ್ತು ಅದರ ಜೊತೆಗೆ ಇನ್ನೊಂದು ಫ್ಲೋರಿಕಲ್ಚರ್ ಮತ್ತು ಹೂವಿನ ಬೆಳೆಗಳ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ವಿಭಾಗ ಅಂತ ಹೇಳ್ಬೋದು. ಮತ್ತು ಮೆಡಿಸಿನಲ್ ಆ್ಯಂಡ್ ಅರೋಮೆಟಿಕ್ ಕ್ರಾಪ್, ಒಂದು ಕೆಲವೊಂದು ತೋಟಗಾರಿಕೆ ಬೆಳೆಗಳಲ್ಲಿ ಔಷಧೀಯ ಸಸ್ಯಗಳು ಅಂತಂದು ಅವನ್ನು ಕೂಡ ಅಧ್ಯಯನ ಮಾಡ್ತೀವಿ, ಅದಕ್ಕೆ ಔಷಧೀಯ ವಿಭಾಗ ಅಂತೀವಿ. ಸೊ ಇವೆಲ್ಲ ವಿಭಾಗಗಳನ್ನು ಜೋಡಿಸುವಂಥ ಒಂದು ಪ್ರಮುಖ ವಿಭಾಗ ಕೊಯ್ಲೋತ್ತರ ನಂತರ ತಂತ್ರಜ್ಞಾನ. ಅಂದರೆ ಕೊಯ್ಲು ಆದ ನಂತರ ಆ ತೋಟಗಾರಿಕೆ ಯಾವುದೇ ಬೆಳೆಗಳಿರ್ಬೋದು, ತೋಟಗಾರಿಕೆ ಬೆಳೆಗಳ ಕೊಯ್ಲೋತ್ತರ ನಂತರ ಬರ್ತಕ್ಕಂಥ ಯಾವುದೇ ತಂತ್ರಜ್ಞಾನಗಳಿರ್ಬೋದು, ಹಣ್ಣುಗಳನ್ನು ಸಂಸ್ಕರಣೆ ಮಾಡುವಂಥದ್ದು, ಯಾವ ರೀತಿಯಾಗಿ ನಾವು ಕಟಾವು ಮಾಡಬೇಕು, ಯಾವ ರೀತಿ ಮಾರುಕಟ್ಟೆಗೆ ಸಾಗಿಸ್ಬೇಕು, ಮಾರ್ಕೆಟ್ ಮಾಡುವಂಥದ್ದು, ಮತ್ತು ಸಂಸ್ಕರಣೆ ಮಾಡುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಏನು ತಂತ್ರಜ್ಞಾನ ಇದೆ ಅದಕ್ಕೆ ನಾವು ಕೊಯ್ಲೋತ್ತರ ನಂತರ ತಂತ್ರಜ್ಞಾನ ಅಂತಲೂ ಕೂಡ ನಾವು ಇವತ್ತಿನ ದಿವಸ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸೊ ಇನ್ನು ಮುಂದೆ ಹೇಳೋದಾದರೆ, ಇನ್ನು ಪ್ರಮುಖವಾಗಿ ನಾವು ಒಂದೊಂದೇ ನೋಡ್ಕೊತ ಹೋಗೋಣ. ನಾವು ಈಗ ಹೇಳಿದ ಪೊಮೊಲಾಜಿ, ಪೋಮ್ ಅಂತ ಫ್ರೂಟ್ಸ್ ಅಂತ ಹೇಳ್ತೀವಿ ನಾವು. ಪೊಮೊಲಾಜಿ ಅಂತಂದರೆ ಹಣ್ಣು ವಿಭಾಗ. ಸೊ ಹಣ್ಣಿನಲ್ಲಿ ಏನೇನು ಪ್ರಮುಖವಾಗಿ ಬರ್ತಕ್ಕಂಥ ಹಣ್ಣುಗಳನ್ನು ನಾವು ಅಧ್ಯಯನ ಮಾಡುವಂಥ ಒಂದು ವಿಭಾಗ ಅಂತ ಹೇಳ್ಬೋದು. ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ಹಣ್ಣುಗಳು ಅಂತಂತ ಬಂದಾಗ ನಾವು ಮಾವು ಇರ್ಬೋದು, ದ್ರಾಕ್ಷಿ ಇರ್ಬೋದು, ದಾಳಿಂಬೆಗಳಿರ್ಬೋದು, ಮತ್ತು ಆ್ಯಪಲ್ ಇರ್ಬೋದು. ಸೊ ಮತ್ತು ಹೀಗೆ ಹಲವಾರು ಹಣ್ಣುಗಳ ಬಾರೆ ಇರ್ಬೋದು, ಮತ್ತು ಡ್ರೈಲ್ಯಾಂಡ್, ಅದರಲ್ಲಿ ಹಣ್ಣಿನಲ್ಲಿ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಅಂತೀವಿ. ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಟೆಂಪ್ರೇಟ್ ಶೀತ ವಾತಾವರಣದಲ್ಲಿ ಬೆಳೀತಕ್ಕಂಥ ಹಣ್ಣಿನ ಬೆಳೆಗಳು. ಶೀತ ವಾತಾವರಣದಲ್ಲಿ ಬೆಳೀತಕ್ಕಂಥ ಹಣ್ಣಿನ ಬೆಳೆಗಳು ಅಂತ ಬಂದಾಗ ನಮಗೆ ಕಂಡು ಬರುವಂಥದ್ದು ಆ್ಯಪಲ್ ಇರ್ಬೋದು, ಪಿಯರ್ ಇರ್ಬೋದು, ಪೀಚ್ ಇರ್ಬೋದು, ಆ ಕಡೆ ಬೆಳೀತಕ್ಕಂಥ ಕೆಲವೊಂದು ವಾಲ್ನಟ್ ಇರ್ಬೋದು, ನಟ್ಗಳಲ್ಲಿ ಬರೋದು ವಾಲ್ನಟ್ ಇರ್ಬೋದು, ಆಲ್ಮಂಡ್ ಇರ್ಬೋದು. ಹೀಗೆ ಹಲವಾರು ಹಣ್ಣಿನ ಬೆಳೆಗಳನ್ನು ನಾವು ಶೀತ ವಾತಾವರಣದಲ್ಲಿ ಬೆಳೀತಕ್ಕಂಥ ಪ್ರವೃತ್ತಿ ನೋಡ್ತಕ್ಕಂಥ. ಇನ್ನು 2ನೇ ವಿಭಾಗ ಬಂದು ಸಮಶೀತೋಷ್ಣ ವಾತಾವರಣದಲ್ಲಿ ಬೆಳೀತಕ್ಕಂಥ ಕೆಲವೊಂದು ಹಣ್ಣಿನ ಬೆಳೆಗಳು. ಈ ಶೀತ ವಾತಾವರಣದಲ್ಲಿ ಏನಾಗುತ್ತಪ್ಪ ಅಂತಂದರೆ, ಶೀತ ವಾತಾವರಣದಲ್ಲಿ ಅವು ಕೆಲವೊಂದು ಹಣ್ಣಿನ ಬೆಳೆಗಳಲ್ಲಿ ಅದಕ್ಕೆ ಕೆಲವೊಮ್ಮೆ ಚಿಲ್ಲಿಂಗ್ ಟೆಂಪ್ರೇಚರ್, ಅಂದರೆ ಗರ್ಭ ಕಟ್ಟಲಿಕ್ಕೆ ಚಿಲ್ಲಿಂಗ್ ಟೆಂಪ್ರೇಚರ್ ಅಂತ ಬೇಕಾಗುತ್ತೆ. ಕೆಲವೊಮ್ಮೆ ಈಗ ಆ್ಯಪಲ್ ಅಂತ ಬಂದಾಗ ಚಿಲ್ಲಿಂಗ್ ಟೆಂಪ್ರೇಚರ್ ಕೆಲವೊಮ್ಮೆ ರೇಂಜಸ್ ಫ್ರಮ್ 1600 ತಾಸುಗಳಿಂದ ಹಿಡಿದು 800 ತಾಸುಗಳವರೆಗೆ ನಾವು ಚಿಲ್ಲಿಂಗ್ ಟೆಂಪ್ರೇಚರ್ ಬೇಕಾಗುತ್ತೆ. ಅಂದರೆ ಆ ಒಂದು ಶೂಟ್ ಇರ್ಬೋದು ಅಥವಾ ಒಂದು ಕಾಂಡ ಗಿಡ ಆ ಒಂದು ಟೆಂಪ್ರೇಚರ್ಗೆ ಅಷ್ಟು ಅವಧಿಯವರೆಗೆ ಅದು ಗಿಡ ಎಕ್ಸ್ಪೋಸ್ ಆದಾಗ ಮಾತ್ರ ಅಲ್ಲಿ ಒಂದು ಗರ್ಭ ಕಟ್ಟುವಂಥ ವ್ಯವಸ್ಥೆ. ಸೊ ಈ ರೀತಿಯಾಗಿ ಈ ಒಂದು ಪ್ರವೃತ್ತಿಯಿಂದ ನಾವು ಏನಾಗುತ್ತೆ, ಈ ಕೆಲವೊಂದು
ಶೀತ ವಾತಾವರಣಕ್ಕೆ ಹೊಂದಿಕೊಂಡಂಥ ಹಣ್ಣಿನ ಬೆಳೆಗಳಲ್ಲಿ ಗರ್ಭ ಕಟ್ಟಲಿಕ್ಕೆ ಚಿಲ್ಲಿಂಗ್ ಟೆಂಪ್ರೇಚರ್ನ ಅವಶ್ಯಕತೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಶೀತ ವಾತಾವರಣದಲ್ಲಿ ಬೆಳೀತಕ್ಕಂಥ ಹಣ್ಣಿನ ಬೆಳೆಗಳನ್ನು ನಾವು ಟ್ರಾಪಿಕಲ್ ಕ್ಲೈಮೇಟಲ್ಲಿ ನಾವು ಬೆಳೀಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಅದಕ್ಕೆ ಆದಂಥ ಕೆಲವೊಂದು ಚಿಲ್ಲಿಂಗ್ ಟೆಂಪ್ರೇಚರ್ ಬೇಕಾಗುತ್ತೆ. ಹೀಗಾಗಿ ಈಗ ಆ್ಯಪಲ್ ಅದು ಪೀಚು, ಪ್ಲಮ್ಮು ಆ ಥರ ಬೆಳೀತಕ್ಕಂಥ ಹಣ್ಣಿನ ಬೆಳೆಗಳಲ್ಲಿ ಕಿವಿ ಇರ್ಬೋದು, ಅವಕ್ಕೆಲ್ಲ ಅದರದೇ ಆದಂಥ ಒಂದು ಟೆಕ್ನಾಲಜಿ, ಅದರದೇ ಆದಂಥ ಒಂದು ಕೆಲವೊಂದು ರಿಕ್ವೈರ್ಮೆಂಟ್ಗಳಿರುತ್ತೆ. ಅದರ ಪ್ರಕಾರ ಹಣ್ಣಿನ ಬೆಳೆಗಳನ್ನ ಅಲ್ಲಿ ಬೆಳೀಲಾಗುತ್ತೆ. ಸೊ ಮತ್ತೆ ನಾವು ಕೆಲವೊಂದು ಹಣ್ಣಿನ ಬೆಳೆಗಳ ಸಂಶೀತೋಷ್ಣ ವಾತಾವರಣ ಅಂತ, ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಬಂದಾಗ ಅಲ್ಲಿ ನಮಗೆ ಐಸ್ ಬೀಳೋದಿಲ್ಲ, ಅಂದರೆ ಬರ್ಫ್ ಬೀಳೋದಿಲ್ಲ. ಆದರೆ ಕೆಲವೊಂದು ಸಾರಿ ವಿಂಟರ್ ಸೀಸನಲ್ಲಿ, ಚಳಿಗಾಲದ ಹಂತದಲ್ಲಿ ಕೆಲವೊಮ್ಮೆ ಟೆಂಪ್ರೇಚರ್ 1 ಡಿಗ್ರಿ 2 ಡಿಗ್ರಿ ಕೆಲವೊಂದು ದಿನಗಳವರೆಗೆ ಇರಲಿಕ್ಕೆ ಸಾಧ್ಯತೆ ಉಂಟು. ಸೊ ಈಗ ಸಂಶೀತೋಷ್ಣ ವಾತಾವರಣದಲ್ಲಿ ಕೆಲವೊಂದು ಬೆಳೆಗಳನ್ನು ಬೆಳೆಯಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾವು ಸಿಟ್ರಸ್, ಲಿಂಬೆ ಜಾತಿಗೆ ಸೇರಿದಂಥ ಹಣ್ಣುಗಳಿರ್ಬೋದು, ಮೋಸಂಬಿ ಇರ್ಬೋದು, ಕಿತ್ತಳೆ ಹಣ್ಣುಗಳಿರ್ಬೋದು ಅದರ ಪ್ರಮುಖವಾಗಿ, ಮತ್ತು ಪೇರುಗಳು ಇರ್ಬೋದು ಸಂಶೀತೋಷ್ಣ ವಾತಾವರಣದಲ್ಲಿ. ಈ ರೀತಿಯಾಗಿ ಸಂಶೀತೋಷ್ಣ ವಾತಾವರಣದಲ್ಲಿ ಬೆಳೀತಕ್ಕಂಥ ಕೆಲವೊಂದು ಹಣ್ಣಿನ ಬೆಳೆಗಳನ್ನು ನಾವು ವಿಂಗಡಣೆ ಮಾಡ್ತೀವಿ. ಅದರ ದಾಳಿಂಬೆನೂ ಕೂಡ ಒಂದು ಪ್ರಮುಖವಾದಂಥ ಹಣ್ಣಿನ ಬೆಳೆ ಅಂತ ಸಂಶೀತವಾದ ವಾತಾವರಣ. ನೆಕ್ಸ್ಟ್ ಬರೋದು ಉಷ್ಣ ವಾತಾವರಣ. ಈಗ ನಾವೇನು ಸೌತ್ ಕಡೆ ಬಂದಾಗ ಉಷ್ಣ ವಾತಾವರಣ. ಸೊ ಈಗ ಭಾರತವನ್ನು ನೋಡಿದಾಗ 3 ವಿಭಾಗ, ಮ್ಯಾಗ ಟಾಪಲ್ಲಿರೋದು ಶೀತ ವಾತಾವರಣ, ಮಧ್ಯದಲ್ಲಿ ಬಂದಾಗ ನಮಗೆ ಸಂಶೀತೋಷ್ಣ ವಾತಾವರಣ ಸಿಗುತ್ತೆ. ನೆಕ್ಸ್ಟ್ ಕೆಳಗಡೆ ಹೋದಾಗ ಟ್ರಾಪಿಕಲ್ ಕ್ಲೈಮೇಟ್, ಉಷ್ಣ ವಾತಾವರಣ ಅಂತ ಹೇಳ್ತೀವಿ. 3 ಕ್ಲೈಮೇಟ್ಗಳು ಭಾಳ ಪ್ರಮುಖವಾದಂಥ ವಿಚಾರ ಇಲ್ಲಿ. ಇನ್ನು ಉಷ್ಣ ವಾತಾವರಣದಲ್ಲಿ ಬೆಳೀತಕ್ಕಂಥ ಹಣ್ಣಿನ ಬೆಳೆಗಾದ ನಮಗೆ ಪ್ರಮುಖವಾಗಿ ಮಾವು ಬರುತ್ತೆ. ಅದರಲ್ಲಿ ಮಾವಿನ ಜೊತೆಗೆ ಬಾಳೆ ಇರ್ಬೋದು, ಚಿಕ್ಕು ಹಣ್ಣುಗಳಿರ್ಬೋದು, ಕೆಲವೊಮ್ಮೆ ದ್ರಾಕ್ಷಿ ಕೂಡ ಬರ್ಬೋದು. ಮತ್ತು ಅದ್ರ ಜೊತೆಗೆ ಇಲ್ಲಿ ಬೆಳೀತಕ್ಕಂಥ ಸುಮಾರು ಹಣ್ಣಿನ ಬೆಳೆಗಳನ್ನು ನಾವು ಉಷ್ಣ ವಾತಾವರಣದಲ್ಲಿ ಬೆಳೀತಕ್ಕಂಥ ಹಣ್ಣಿನ ಬೆಳೆಗಳನ್ನಂತಂದು ಹೇಳ್ಬೋದು, ವಿಂಗಡಣೆ ಮಾಡ್ತೀವಿ. ಈ ಕೆಲವೊಂದು ಹಣ್ಣಿನ ಬೆಳೆಗಳು ಈಗ ಫಾರ್ ಎಕ್ಸಾಂಪಲ್ ನೀವು ಉದಾಹರಣೆಗೆ ತೊಗೊಂಡ್ರೆ ದ್ರಾಕ್ಷಿ ಪ್ರಮುಖವಾಗಿ ಇದು ಶೀತ ವಾತಾವರಣದಲ್ಲಿ ಬೆಳೀತಕ್ಕಂಥ ಹಣ್ಣಿನ ಬೆಳೆ. ಆದರೂ ಕೂಡ ಇದನ್ನು ನಾವು ಉಷ್ಣ ವಾತಾವರಣದಲ್ಲಿ ಬೆಳಿತೀವಿ, ಸಂಶೀತೋಷ್ಣ ವಾತಾವರಣದಲ್ಲಿ ಕೂಡ ಬೆಳಿತೀವಿ. ಅದೇ ರೀತಿಯಾಗಿ ಪೇರು ಇರ್ಬೋದು, ಮಾವು, ಪೇರು ಮತ್ತು ಸಿಟ್ರಸ್ ಜಾತಿಗೆ ಸೇರಿದ ಹಣ್ಣುಗಳು, ದಾಳಿಂಬೆ, ಈ ರೀತಿಯಾದಂಥ ಹಣ್ಣುಗಳನ್ನು ನಾವು ಉಷ್ಣ ವಾತಾವರಣದಲ್ಲಿ ಚೆನ್ನಾಗಿ ಬೆಳಿಬೋದು, ಸಂಶೀತೋಷ್ಣ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯೋದು. ಈ ರೀತಿಯಾಗಿ ಆ ವಾತಾವರಣಕ್ಕೆ ಹೊಂದ್ಕೊಂಡು ಅವು ಕೂಡ ಚೆನ್ನಾಗಿ ಬೆಳೀತಾವೆ ಅಂತಂದು ನಾವು ಇಲ್ಲಿ ಹೇಳ್ಬೋದು. ಇನ್ನು ನಾವು ಟೋಟಲ್ ನೋಡಿದಾಗ ಇಂಡಿಯಾದಲ್ಲಿ ಈಗ ವರ್ಲ್ಡ್ಗೆ ಕಂಪೇರ್ ಮಾಡಿದಾಗ ಇಂಡಿಯಾದಲ್ಲಿ 10% ಅಷ್ಟು ಹಣ್ಣಿನ ಬೆಳೆಗಳನ್ನ ಆಲ್ಮೋಸ್ಟ್ ಇಂಡಿಯಾದ ಕಾಂಟ್ರಿಬ್ಯೂಷನ್ ಭಾರತಕ್ಕೆ ಟೋಟಲ್ ಕಾಂಟ್ರಿಬ್ಯೂಷನ್ ನೋಡಿದಾಗ ವರ್ಲ್ಡ್ ಟೋಟಲ್ ಕಾಂಟ್ರಿಬ್ಯೂಷನಲ್ಲಿ ಇಂಡಿಯಾದ್ದು ಭಾರತ 10% ಶೇಕಡ ತನ್ನ ಒಂದು ಆಧಿಪತ್ಯವನ್ನು ಸಾಧಿಸಿದಂಥ ಹಣ್ಣಿನ ಬೆಳೆಗಳಂತ ಹೇಳ್ಬೋದು. ಇನ್ನು ಈಗ ಎಲ್ಲಿ ಜಾಸ್ತಿ ನಾವು ಹಣ್ಣಿನ ಬೆಳೆಗಳನ್ನ ಬೆಳಿತೀವಿ ಅಂತ ಅದೊಂದು ನೋಡ್ಕೊತ ಹೋದಾಗ ಜಾಸ್ತಿ ನಾವು ಮಹಾರಾಷ್ಟ್ರ ಹೆಚ್ಚು ಕಡಿಮೆ 70-80% ಹಣ್ಣಿನ ಬೆಳೆಗಳನ್ನ ಮಹಾರಾಷ್ಟ್ರದಲ್ಲೇ ಕಂಡು ಬರ್ತಾ ಇದೆ. ಅದರ ನಂತರ ಬರ್ತಕ್ಕಂಥದ್ದು ಕರ್ನಾಟಕದಿರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಉತ್ತರ ಪ್ರದೇಶ, ಈ ಥರನಾಗಿ ರಾಜಸ್ಥಾನ, ಗುಜರಾತ, ಈ ಒಂದು ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ನಾವು ಹಣ್ಣಿನ ಬೆಳೆಗಳನ್ನು ಕಂಡು ಬರ್ತಾ ಇವೆ. ಕ್ಯಾಡ್ಬರೀಸ್ ಚಾಕ್ಲೆಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರೀಸ್ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. For the first time you kissed. For the first time you stood up. The first time you accepted yourself. For your every first in life, Camco Chocolates.
ಇನ್ನು ನೆಕ್ಸ್ಟ್ ನಾವು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ತರಕಾರಿ ಬೆಳೆಗಳು. ಸೊ ತರಕಾರಿ ಬೆಳೆಗಳು ತಮಗೆಲ್ಲ ಗೊತ್ತಿದ್ದಂಗೆ ಇದರಲ್ಲಿ ಟೊಮ್ಯಾಟೊ ಇರ್ಬೋದು, ಬದನೆಕಾಯಿ ಇರ್ಬೋದು, ಕೋಲ್ ಕ್ರಾಪ್ಸ್ ಅಂತೀವಿ, ಕೆಲವೊಂದು ಕೋಸುಗಳು, ಬ್ರಕೋಲಿ ಇರ್ಬೋದು, ಕ್ಯಾಬೇಜ್ಗಳು ಇರ್ಬೋದು, ಗಾರ್ಡ್ಸ್ ಅಂತಂದು ಹೀರೆಕಾಯಿ, ಹಾಗಲಕಾಯಿ, ಬಿಟರ್ ಗಾರ್ಡು ಮತ್ತು ಸ್ಪಾಂಜ್ ಗಾರ್ಡು, ಈ ರೀತಿಯಾಗಿ ಹಲವಾರು ತರಕಾರಿ ಬೆಳೆಗಳನ್ನು ನಾವು ಇದರಲ್ಲಿ ತರಕಾರಿ ವಿಭಾಗದಲ್ಲಿ ನಾವು ಸಂಕ್ಷಿಪ್ತವಾಗಿ ಓದ್ತಾ ಹೋಗ್ತೀವಿ. ಅದರಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿ ಅಂದರೆ ಸೋಲನೇಸಿಯಸ್ ವೆಜಿಟೇಬಲ್ಸು ಅಂತ ಬರ್ತೀವಿ ನಾವು. ಸೋಲನೇಸಿಯಸ್ ಕುಟುಂಬಕ್ಕೆ ಸೇರಿದಂಥ ತರಕಾರಿ ಬೆಳೆಗಳು. ಅದರಲ್ಲಿ ಪ್ರಮುಖವಾಗಿ ಮೆಣಸಿನ್ಕಾಯಿ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಈ ರೀತಿಯಾಗಿ ಸೋಲನೇಸಿಯಸ್ ಬರ್ತಕ್ಕಂಥ ಮತ್ತು ಕುಕುರ್ಬಿಟೇಸಿಯಸ್ ಫ್ಯಾಮಿಲಿಗೆ ಸೇರಿದಂಥವು ಎಲ್ಲ ನಮಗೆ ಕುಕುಂಬರ್ಸ್ ಇಟ್ಕೊಂಡು ಪಂಪ್ಕಿನ್ನು ಮತ್ತು ಸೌತೆಕಾಯಿ, ಅದ್ರ ಜೊತೆಗೆ ಆ್ಯಶ್ ಗಾರ್ಡು, ಈ ರೀತಿಯಾಗಿ ಹಲವಾರು ನೀವು ಗಾರ್ಡ್ ಫ್ಯಾಮಿಲಿಗೆ ಏನು ಸೇರಿದಂಥ ಕೆಲವೊಂದು ತರಕಾರಿಗಳನ್ನು ನಾವು ಇದರಲ್ಲಿ ವಿಂಗಡಣೆ ಮಾಡ್ತೀವಿ. ಇವು ಪ್ರಮುಖವಾದಂಥ ಈ ಕುಟುಂಬಕ್ಕೆ ಸೇರಿದ ತರಕಾರಿಗಳನ್ನು ನಾವು ಯಥೇಚ್ಛವಾಗಿ ಬೆಳೀತಾ ಹೋಗ್ತೀವಿ. ಸೊ ಇನ್ನು ಟೋಟಲ್ ನೋಡಿದಾಗ ನಮ್ಮಲ್ಲಿ ದೇಶದಲ್ಲಿ ವರ್ಲ್ಡ್ ಟೋಟಲ್ ಪ್ರೊಡಕ್ಷನ್ಲಿ 13.3% ನಮ್ಮ ದೇಶದಿಂದನೇ ತರಕಾರಿಗಳ ಒಂದು ಉತ್ಪಾದನೆ ಆಗುತ್ತೆ. ಅದರ ಜೊತೆಗೆ ಇನ್ನು ಭಾರತ ಹೆಚ್ಚು ಕಡಿಮೆ ಚೈನಾದ ನಂತರ ಭಾರತ 2ನೇ ಸ್ಥಾನದಲ್ಲಿ ಇವತ್ತು ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದೆ. ಅದರಲ್ಲಿ ಪ್ರಮುಖವಾದದ್ದು ಆಲೂಗಡ್ಡೆ ಬರ್ಬೋದು, ಈರುಳ್ಳಿ ಕೂಡ ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ಅತಿ ಪ್ರಮುಖವಾದಂಥ 2 ತರಕಾರಿ ಬೆಳೆಗಳಬಹುದು. ಅದೇ ರೀತಿಗೆ ರಾಜ್ಯವಾರು ನಾವು ನೋಡಿದಾಗ ನಮಗೆ ಹೆಚ್ಚಾಗಿ ನಾವು ತರಕಾರಿಗಳನ್ನ ವೆಸ್ಟ್ ಬೆಂಗಾಲ್ದಲ್ಲಿ ಮತ್ತು ರಾಜಸ್ಥಾನದಲ್ಲಿ, ಗುಜರಾತಲ್ಲಿ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಕೆಲವೊಂದು ಕೋಲ್ಡ್ ಕ್ರಾಪ್ಸ್ ಏನು ಕೆಲವೊಂದು ಶೀತ ವಾತಾವರಣದಲ್ಲಿ ಬೆಳೀತಕ್ಕಂಥ ತರಕಾರಿಗಳು ಏನಂತಂದು ಏನು ಹೇಳ್ತೀವಿ ನಾವು, ಅವನ್ನ ಆ ಭಾಗದಲ್ಲಿ ನಾವು ಕಂಡು ಬರ್ತೀವಿ. ಇನ್ನು ಹೆಚ್ಚು ನಮ್ಮ ಮಹಾರಾಷ್ಟ್ರ ಕರ್ನಾಟಕ ಇದರಲ್ಲಿ ಬದನೆಕಾಯಿ, ಬೆಂಡೆಕಾಯಿ ಮತ್ತು ಈರುಳ್ಳಿ, ಆಲೂಗಡ್ಡೆ, ಸೊ ಈ ಥರನಾದಂಥ ಕೆಲವೊಂದು ತರಕಾರಿಗಳು ಕಂಡು ಬರ್ತಾವೆ. ಇನ್ನು ನೆಕ್ಸ್ಟ್ ನಾವು ವೆಜಿಟೇಬಲ್ಸು ಮತ್ತು ಹಣ್ಣಿಗೆ ಏನು ವ್ಯತ್ಯಾಸಪ್ಪ ಅಂತಂದು ಕೆಲವೊಂದು ವಿಚಾರಗಳನ್ನು ನಾವು ಇಲ್ಲಿ ನೋಡಿದಾಗ ತರಕಾರಿ ಮತ್ತು ಹಣ್ಣಿನಲ್ಲಿ ವ್ಯತ್ಯಾಸ ಏನಪ್ಪ ಅಂತಂದರೆ, ಯಾವಾಗಲೂ ನಾವು ಹೆಚ್ಚು ತರಕಾರಿಗಳು ಆ್ಯನಿಮಲ್ಸ್ ಆಗಿರ್ತವೆ. ಅಂದರೆ ನಾವು ವಾರ್ಷಿಕ ಬೆಳೆಗಳು, ಸೊ ಅಂದರೆ ಒಂದೇ ವರ್ಷದಲ್ಲಿ ಸೀಸನಲ್ ಬೆಳೆಗಳಾಗಿ ನಾವು ಮಾಡ್ತೀವಿ. ಅದರಲ್ಲಿ ಕೂಡ ಬೇಸಿಗೆಯಲ್ಲಿ ಬೆಳೀತಕ್ಕಂಥ ತರಕಾರಿಗಳು ಮತ್ತು ಚಳಿಗಾಲದಲ್ಲಿ ಬೆಳೀತಕ್ಕಂಥ ತರಕಾರಿಗಳು ಮತ್ತು ಮಳೆಗಾಲದಲ್ಲಿ ಬೆಳೀತಕ್ಕಂಥ ತರಕಾರಿಗಳು, ಈ ರೀತಿಯಾಗಿ ಸೀಸನಲ್ ಬೇಸ್ಡ್ ತರಕಾರಿಗಳು. ಬಟ್ ಆದರೆ ಒಂದೇ ಸೀಸನ್ಗೆ ರಿಸ್ಟ್ರಿಕ್ಟ್ ಆಗಿರ್ತಾವೆ, ವಾರ್ಷಿಕ ಬೆಳೆಗಳು ಅಂತ ಹೇಳ್ಬೋದು. ಬಟ್ ಆದರೆ ನಾವು ಹಣ್ಣಿನ ಬೆಳೆಗಳು ಅಂತ ಬಂದಾಗ ಅವು ಬಹುವಾರ್ಷಿಕ ಹಣ್ಣಿನ ಬೆಳೆಗಳು. ಯಾಕಂದರೆ ಪೆರಿನಿಯಲ್ ಕ್ರಾಪ್ಸ್ ಅಂತ, ಬಹುವಾರ್ಷಿಕ ಅಂದರೆ ಅಟ್ಲೀಸ್ಟ್ ಅವು ನಾವು 15 ವರ್ಷ, 20 ವರ್ಷ, 30 ವರ್ಷಗಳವರೆಗೆ ಅವನ್ನ ನಾವು ಹಣ್ಣಿನ ಬೆಳೆಗಳನ್ನ ಹೊಲದಲ್ಲಿ ಇಟ್ಕೋಬೋದು. ಅವು ಪ್ರಾರಂಭ ಆಗದೆ 2 ವರ್ಷಕ್ಕೆ ಅಥವಾ 3ನೇ ವರ್ಷ ಅಥವಾ 4ನೇ ವರ್ಷಕ್ಕೆ ನಮಗೆ ಇಳುವರಿನ ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ರೀತಿಯಾಗಿ ನಾವು ಇದು ಮಾಡೋದು. ಆದರೆ ಬಲ್ಕಿನೆಸ್ ಅಂತ ಅಂದಾಗ, ಅಂದರೆ ಇಳುವರಿ ಆಧಾರದ ಮೇಲೆ ನೋಡಿದಾಗ ತರಕಾರಿ ಬೆಳೆಗಳಲ್ಲಿ ಜಾಸ್ತಿ ನಾವು ಇಳುವರಿನ ಪಡ್ಕೋಬೋದು. ಯಾಕಂದರೆ ಹಣ್ಣಿನ ಬೆಳೆಗಳಲ್ಲಿ ಕೇವಲ ಬಾಳೆ ಮತ್ತು ಪಪಾಯ ಅಂತ ಬಂದಾಗ ಅಲ್ಲಿ ನಾವು ಟನ್ಗಟ್ಟಲೆ ಹೇಳ್ತೀವಿ. ನಾವು 40 ಟನ್ 50 ಟನ್ ಪರ್ ಹೆಕ್ಟೇರ್ ಇರ್ಬೋದು, ಈ ಥರ ಆಗಿ ನಾವು ವಿಂಗಡಣೆ ಮಾಡ್ತೀವಿ. ಆದರೆ ತರಕಾರಿಯಲ್ಲಿ ಕೆಲವೊಂದು ಕಲ್ಲಂಗಡಿ ಇರ್ಬೋದು, ಅವೆಲ್ಲ 40 ಟನ್ 50 ಟನ್ ಈ ರೀತಿಯಾಗಿ ನಮಗೆ ಇಳುವರಿನ ಕೊಡ್ತಾ ಹೋಗ್ತಾವೆ. ಇನ್ನು ತರಕಾರಿಗಳು ನಾನ್ ವುಡಿ ಸ್ಪೀಸ್ ಅಂತೀವಿ, ಅಂದರೆ ಸಕ್ಯುಲೆಂಟ್, ಅಂದರೆ ಹರ್ಬೇಸಿಯಸ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಬಟ್ ಆದರೆ ಕೆಲವೊಂದು ಹಣ್ಣಿನ ಬೆಳೆಗಳು ವುಡಿ ಪೆರಿನಿಯಲ್ಸ್, ಅಂದರೆ ಅದರ ನೇಚರ್ ಮೇಲೆ ನಾವು ಯಾವ ರೀತಿಯಾಗಿ ಅದು ಒಂದು ವುಡಿನೆಸ್ ಹೆಂಗೆ ಡೆವಲಪ್ ಆಗುತ್ತೆ ಅದ್ರ ಮೇಲೆ ನಾವು ಅದನ್ನು ಹೇಳ್ತೀವಿ. ಹೆಚ್ಚು ನಾವು ತರಕಾರಿಗಳನ್ನು ಬೀಜದಿಂದ ಉತ್ಪಾದನೆ ಮಾಡ್ತೀವಿ. ಅದಕ್ಕೆ ಸೆಕ್ಷುವಲಿ ಪ್ರೊಪಗೇಟೆಡ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ. ಹೆಚ್ಚು ನಾವು ಯಾವುದೇ ತರಕಾರಿಗಳನ್ನ ತೊಗೊಂಡ್ರು ನಾವು ಬೀಜದಿಂದನೇ ನಾವನ್ನ ವಂಶಾಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಆದರೆ ನಾವೀಗ ಹಣ್ಣಿನ ಬೆಳೆಗಳನ್ನು ನಾವು ಹೆಚ್ಚಾಗಿ ಅಸೆಕ್ಷುವಲಿ ಪ್ರೊಪಗೇಟೆಡ್, ಅಂದರೆ ವೆಜಿಟೇಟಿವ್ ಮೆಥಡ್ಸನ್ನು ಉಪಯೋಗಿಸಿ ನಾವು ಮಾಡ್ತೀವಿ. ಕಸಿ ಕಟ್ಟುವಂಥದ್ದು, ಕಟಿಂಗ್ಸನ್ನು ಉಪಯೋಗಿಸುವಂಥದ್ದು, ಈ ರೀತಿಯಾಗಿ ಕಣ್ಣು ಕಸಿ, ಈ ರೀತಿಯಾಗಿ ಹಲವಾರು ವಿಧವಾದಂಥ ವೆಜಿಟೇಟಿವ್ ಅಸೆಕ್ಷುವಲ್ ಮೆಥಡ್ ಆಫ್ ಪ್ರೊಪಗೇಷನ್ ಬಂದು ಏನು ಹೇಳ್ತೀವಿ ನಾವು, ಅದು ನಿರ್ಲಿಂಗ ಪದ್ಧತಿ ಅಂತಂದ್ರೆ ಕೂಡ ನಾವು ಹೇಳ್ತೀವಿ. ಅಸೆಕ್ಷುವಲಿ ನಿರ್ಲಿಂಗ ಪದ್ಧತಿಯಿಂದ ನಾವು ಹೆಚ್ಚಾಗಿ ಗಿಡಗಳನ್ನು ವಂಶಾಭಿವೃದ್ಧಿ ಮಾಡುವಂಥ ಒಂದು ಪದ್ಧತಿ ಅಂತಂದು ಹೇಳ್ತೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ.